ನಿನ್ನೆ ಈ ಒಂದು ಬಜೆಟ್ ಅಲ್ಲಿ ರೈತರ ಪರವಾಗಿ ಏನು ಹೋಯಿತು ಅಥವಾ ರೈತರ ಪಾಲಿಗೆ ಏನು ಬಂತಪ್ಪ ಅನ್ನೋ ಒಂದು ವಿಚಾರವಾಗಿ ಈಗಾಗಲೇ ರೈತರು ವಿನೂತವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರಂತೆ. ಸಿಎಂ ಡಿಸಿಎಂಗೆ HN ವ್ಯಾಲಿ ನೀರನ್ನ ಪಾರ್ಸಲ್ ಮಾಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಜಿಲ್ಲಾಧಿಕಾರಿಗಳಿಗೂ ಕೂಡ ನೀರು ಕೊಡಲಾಗಿರುವಂತದ್ದು. ಬಜೆಟ್ ಅಸಮಾಧಾನಕ್ಕೆ ರೈತರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಚಿವರಿಗೆ ಕಂದವಾರ ಕೆರೆಯ ನೀರನ್ನ ಇಲ್ಲಿ ಪಾರ್ಸಲ್ ಮಾಡಿದ್ದಾರೆ. HN ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ನೀರೇ ಕೊರಿಯನ್ ಮಾಡಿರುವಂತಹ ಸ್ಥಳೀಯರು ಚಿಕ್ಕಬಳ್ಳಾಪುರ ಟು ಬೆಂಗಳೂರು ವಾಟರ್ ಪಾರ್ಸಲ್ ಮಾಡಿದ್ದಾರೆ. ಶಾಸಕರು ಸಚಿವರಿಗೆ ಹರಿಯಿತು ಪ್ರತಿಭಟನೆಯ ನೀರು. ವಿಭಿನ್ನವಾಗಿ ಮಾಡಿರುವಂತಹ ಪ್ರೊಟೆಸ್ಟ್ ಇದು. ಹಿರಿಯ ನಾಯಕರಿಗೆ ಇದೇ ನೀರನ್ನ ಎಲ್ಲವೂ ಕೂಡ ಕೊಳಚೆ ನೀರನ್ನ ಪಾರ್ಸಲ್ ಮಾಡುವ ಮೂಲಕ ಆಗ್ರಹಿಸಿದ್ದಾರೆ. ಈ ಒಂದು ನೀರು ಶುದ್ಧೀಕರಣ ಆಗಬೇಕು. HL ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಈಗಾಗಲೇ ಆಗ್ರಹ ಮಾಡ್ತಿದ್ದಾರೆ ರೈತರು. ಆದರೆ ಇದು ಈಗಲೂ ಕೂಡ ಕಾರ್ಯಗತ ಆಗಿಲ್ಲ, ಏನು ವರ್ಕೌಟ್ ಆಗಿಲ್ಲ ಅಂತ ಹೇಳಿ ರೈತರು ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದೇ ನೀರನ್ನ ಪಾರ್ಸಲ್ ಮಾಡಿದ್ದಾರೆ. ಇದು ಉಪಮುಖ್ಯಮಂತ್ರಿಗಳು DCM ಅವ್ರಿಗೆ CM ಆಗಕ್ಕೆ ಆಸೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಸರ್ಕಾರಕ್ಕೆ ನೀವು ಮಾಡಿರೋದು ಬಹಳ ಗಣನ ಕೆಲಸ. ಹಂಗಾಗಿ ನಾನು ಇವತ್ತು ದಿನ ನೀರು ಕುಡಿಯಲ್ಲ. ನನಗೇನಾದರೂ ಆರೋಗ್ಯಕ್ಕೆ ಹಾನಿ ಆದರೆ ನೇರವಾಗಿ ಸರ್ಕಾರನೇ ಹೊಣೆ. ಚಿಕ್ಕಬಳ್ಳಾಪುರ ಜನತೆಗೆ ಯಾರಿಗೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯ ಕಾರಣ ಆದರೆ, ಅಂಗವೈಫಲ್ಯಗಳಾದರೆ, ಕ್ಯಾನ್ಸರ್ ಬಂದರೆ, ಕಿಡ್ನಿ ಬಂದರೆ ನೇರವಾಗಿ ಎಲ್ಲರೂ ಸೇರಿ ಸರ್ಕಾರನೇ ಯಾಮಾರಿಸಿ ಮತ ಪಡ್ಕೊಂಡು ಮಜಾ ಮಾಡ್ತಾ ಇರ್ತಾರೆ. ಸರ್, ಮೊನ್ನೆ ದಿನ ನಾನು ಮಾಧ್ಯಮದವ್ರಿಗೆ ಪ್ರತಿಕ್ರಿಯೆ ಕೊಟ್ಟು ಏನು ನಿನ್ನೆ ದಿನ ಬಜೆಟ್ ಇತ್ತು, 17ನೇ ಬಜೆಟು ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಲ್ಲಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MC ಸುಧಾಕರ್ ಅವರಲ್ಲಿ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳಾದಂಥ ಶಾಸಕ ಪ್ರದೀಪ್ ಈಶ್ವರ್ ಅವರು, ಇಷ್ಟು ಜನರಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡಿದ್ದೆ. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜನ, ರೈತರು, ಸಾಮಾನ್ಯ ಜನ ಎಲ್ಲರೂ ಅನ್ಯಾಯ ಆಗೋಗ್ತಾ ಇದ್ದಾರೆ. ಈ ಕೊಳಚೆ ನೀರು ಬಂದಿರೋದ್ರಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಅನೇಕ ಜನರಿಗೆ ಕ್ಯಾನ್ಸರ್ ಬಂದಿದೆ, ಅನೇಕ ಜನರಿಗೆ ಕಿಡ್ನಿ ವೈಫಲ್ಯ ಆಗಿದೆ, ಅನೇಕ ಜನರಿಗೆ ಅಂಗಾಂಗಗಳು ವೈಫಲ್ಯ ಆಗಿದೆ. ಇದರಿಂದ ಜಾಸ್ತಿ ಅನಾಹುತಗಳು ಉಂಟಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ತೀವ್ರತೆ ಜಾಸ್ತಿ ಆಗ್ತದೆ. ಹಂಗಾಗಿ ತಾವು ದಯವಿಟ್ಟು ಬಜೆಟಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಹಣವನ್ನು ನೀಡಿ ಅಂತ ನಾನು ಪ್ರತ್ಯೇಕವಾಗಿ ಆಗ್ರಹವನ್ನು ಮಾಡಿದ್ದೆ. ಅವರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಆವತ್ತಿನ ದಿನವೇ ನಾನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ. ಸರ್, ನೀವೇನಾದರೂ ಮುಂದಿನ ದಿನಗಳಲ್ಲಿ 3ನೇ ಹಂತದ ಶುದ್ಧೀಕರಣ ತಾವು ಸರ್ಕಾರ ಕೈಗೊಂಡಲಿಲ್ಲ ಅಂದರೆ ನಿಮ್ಮ ಮನೆಗಳಿಗೆ ಆ ಕೊಳಚೆ ನೀರನ್ನು ಕಳಿಸುವಂಥ ಕೆಲಸ ಖಂಡಿತವಾಗೂ ಮಾಡ್ತೀನಿ ಅಂತ ಅವತ್ತಿನ ದಿನ ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಹೇಳಿಕೆ ಪ್ರಕಾರ ಇವತ್ತಿನ ದಿನ ನಾವು, ನಮ್ಮ ರೈತರು, ನಮ್ಮ ಚಿಕ್ಕಬಳ್ಳಾಪುರ ಜನತೆ, ನಮ್ಮ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತಿನ ದಿನ ಅವ್ರ ಮನೆಗೆ ಈ ಕೊಳಚೆ ನೀರನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇಲ್ಲಿ ಬಹಳ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಕಾರಣ ಏನು? ಯಾಕೆ ಈ ರೀತಿಯಾಗಿ ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು? ಈ ಹಿಂದೆ ಏನಾದರೂ ಅಧಿಕಾರಿಗಳು ಇವರಿಗೆ ರೆಸ್ಪಾನ್ಸ್ ಮಾಡಿದ್ರಾ ಅಥವಾ ಇಲ್ವಾ? ಖಂಡಿತ ರಶ್ಮಿ, ಏನೊಂದು ಚಿಕ್ಕಬಳ್ಳಾಪುರದಲ್ಲಿ ಏನೊಂದು ವಿನೂತನವಾಗಿ ಒಂದು ಪ್ರತಿಭಟನೆ ಮಾಡ್ತಿರುವಂತದ್ದು ಏನು ನಿನ್ನೆ ಒಂದು ಕರ್ನಾಟಕ ಸರ್ಕಾರ ಒಂದು ಬಜೆಟ್ ಘೋಷಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವುದೇ ರೀತಿಯಲ್ಲಿ ಏನು ಬಜೆಟ್ ನಿರ್ನಾಮವಾಗಿದೆ, ಅದೇ ರೀತಿಯಲ್ಲಿ ಸಹ ಒಂದು ನೀರಿನ HN ವ್ಯಾಲಿ ನೀರಿನಿಗೂ ಸಹ ಒಂದು ಯಾವುದೇ ತರ ಬಜೆಟ್ ಅಲ್ಲಿ ಘೋಷಣೆ ಆಗಿಲ್ಲ ಅಂತೇಳಿ ಇವತ್ತು ಏನು ಒಂದು ಯುವ ಬಿಜೆಪಿ ಮುಖಂಡ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಇವತ್ತು CM DCM ಮತ್ತು ಉಸ್ತುವಾರಿ ಮತ್ತು ಶಾಸಕರು ಸಹ HN ವ್ಯಾಲಿ ನೀರು ಕೊರಿಯರ್ ಸಹ ಮಾಡಿರುವಂತಾನೆ ಹೇಳ್ಬೋದು. ಇನ್ನು ರೈತ ಯುವ ಮುಖಂಡ ಹರೀಶ್ ರೆಡ್ಡಿಯಿಂದ ಏನು ಕಂದುವಾರಿಗೆ ಹರಿಸಿರುವಂತಹ ನೀರು ಬಹಳಷ್ಟು ಒಂದ್ ಸ್ವಲ್ಪ ಏನು ಬಹಳಷ್ಟು ವೈಫಲ್ಯವಾಗಿದ್ದು, ಅದರಿಂದ ಬೇರೆ ಬೇರೆ ತರೆಯ ಒಂದು ರೋಗಗಳು ಸಹ ಆ ನೀರಿಗೆ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಸಹ ಈ ಭಾಗದಲ್ಲಿ ಬಹಳಷ್ಟು ಒಂದು ತರಕಾರಿಗಾಗ್ಬೋದು ಮತ್ತೆ ಬೇರೆ ಏನಕ್ಕಾದ್ರೂ ಯೂಸ್ ಮಾಡೋ ಸಹ ಆ ನೀರಿನಿಂದ ಏನಾದ್ರೂ ಒಂದು ಕ್ಯಾನ್ಸರ್ ಬರುವಂತಹ ಒಂದು ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳಿ ಸಹ ಅಲ್ಲಿನ ಒಂದು ಏನು ನೀರನ್ನು ಬಾಟ್ಲಿಗೆ ತಗೊಂಡು CM DCM ಮತ್ತೆ ಕೆಲವು ಸಚಿವರಿಗೆ ಇವತ್ತು ಯುವ ಮುಖಂಡ ಹರೀಶ್ ಗೌಡರು ಸಹ ಒಂದು ಕೊರಿಯರ್ ಮಾಡುವಂತಹ ಕೆಲಸ ಸಹ ಇದಾಗಿರುವಂತದ್ದು. ಏಕೆಂದ್ರೆ ಸತತವಾಗಿ ಏನು ಇಲ್ಲಿ HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡ್ಲೇಬೇಕು, ಇಲ್ಲ ಹೋದ್ರೆ ಸಹ ಇಲ್ಲಿ
ಇರುವಂತಹ ಜನ ಪೀಳಿಗೆಗಳು ಸಹ ಬಹಳಷ್ಟು ರೋಗ ಪೀಡಿತ ಜಿಲ್ಲೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಹ 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ನಮಗೆ ಯಥೇಚ್ಛವಾಗಿ ಚೆನ್ನಾಗಿರುತ್ತೆ ಅಂತೇಳಿ ಸಹ ಒಂದು ಬಿಜೆಪಿ ಯುವ ಮುಖಂಡ ಸಹ ಒಂದು ವಿಭಿನ್ನ ರೀತಿಯಲ್ಲಿ ಸಹ ಒಂದು ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು. ಇನ್ನೇನು ಬಜೆಟ್ ನಲ್ಲಿ 3ನೇ ಹಂತ ಶುದ್ಧೀಕರಣ ಇಲ್ಲ ಅಂದ್ರೆ ಸಹ ಆಲ್ಮೋಸ್ಟ್ ಇಲ್ಲ ಒಂದು ಏನು 20 ವರ್ಷದ ಒಂದು ವಿದ್ಯಾರ್ಥಿಗಳು ಮತ್ತು ಮಕ್ಕಳಿಗೆ ಸಹ ಒಂದು ಕ್ಯಾನ್ಸರ್ ಬರುವಂತಹ ಒಂದು ನಿರೀಕ್ಷೆ ಸಹ ಹೆಚ್ಚಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸಹ 3ನೇ ಹಂತ ಶುದ್ಧೀಕರಣ ಮಾಡಲೇಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಂದು ವಿಧಾನಸೌಧಕ್ಕೆ ಏನು ಮುತ್ತಿಗೆ ಹಾಕುವಂತಹ ಸಹ ಕೆಲಸ ನಾವು ಮಾಡುತ್ತೇವೆ. ಆ ಒಂದು ನಿಟ್ಟಿನಲ್ಲಿ ಸಹ ಒಂದು ಪ್ರತಿಯೊಂದು ಚಿಕ್ಕಬಳ್ಳಾಪುರದ ಪ್ರತಿಯೊಂದು ಮನೆಗೂ ಸಹ ನಾವು ಭೇಟಿಯಾಗಿ ಇದರ ಬಗ್ಗೆ ಬಹಳಷ್ಟೊಂದು ವಿಸ್ತೀರ್ಣವಾಗಿ ಇದರ ಒಂದು ನೀರಿನ ಒಂದು ರೋಗದ ಒಂದು ಬಹಳಷ್ಟು ವಿಶೇಷವಾಗಿ ನಾವು ಕೊಡ್ತೀವಿ ಎಂಬುವಂತಹ ನಿಟ್ಟಿನಲ್ಲಿ ಸಹ ಇವತ್ತು ಹರೀಶ್ ರೆಡ್ಡಿ ಅವರು ಒಂದು ವಿಭಿನ್ನ ರೀತಿಯಲ್ಲಿ ಸಿಎಂ ಡಿಸಿಎಂಗೆ ಒಂದು ಏನು ಆ ಒಂದು ಕಂದವಾರದ ನೀರನ್ನು ಈಗ ಪಾರ್ಸಲ್ ಮಾಡುವಂತಹ ಒಂದು ಕೆಲಸ ಇವತ್ತು ಮಾಡಿರುವಂತದ್ದು ರೋಶಿನಿ. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.